ವೀಕ್ಷಕರೇ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಇದು ಸರ್ಕಾರದ ಸ್ಲೋಗನ್. ಆದರೆ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಎಂದರೆ, ನೂರಾರು ಶಾಲಾ ಕೊಠಡಿಗಳು ಯಾವಾಗ ಬೀಳುತ್ತವೋ ಗೊತ್ತಿಲ್ಲ. ಸಾವಿರಾರು ಕೊಠಡಿಗಳ ದುರಸ್ತಿ ಆಗಬೇಕೋ, ನೂರಾರು ಕೊಠಡಿಗಳ ನೂತನ ನಿರ್ಮಾಣ ಆಗಬೇಕೋ, ಆದರೂ ಸರ್ಕಾರದಿಂದ ಶಿಕ್ಷಣ ಇಲಾಖೆಗೆ ಅನುದಾನ ಬಂದಿಲ್ಲ, ಬರುವ ನಿರೀಕ್ಷೆಯೂ ಇಲ್ಲ. ಹಾಗಿದ್ದರೂ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಎನ್ನುತ್ತಿದೆ ಸರ್ಕಾರ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೂರಲು ಬೆಂಚಿಲ್ಲ, ಶೌಚಾಲಯಗಳಿಲ್ಲ, ಆಟದ ಮೈದಾನಗಳಿಲ್ಲ. ಅಷ್ಟೇಕೆ ಮಕ್ಕಳು ಪಾಠ ಕೇಳಲು ಕೊಠಡಿಗಳೇ ಇಲ್ಲ. ಆದರೂ ನಮ್ಮ ಸರ್ಕಾರ ಇತ್ತ ಗಮನ ಹರಿಸಿಲ್ಲ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆ ತೀವ್ರವಾಗಿದೆ. ಶಾಲೆಗಳಲ್ಲಿ ಕೊಠಡಿ, ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಘಟಕ, ಆಟದ ಮೈದಾನ, ಬೆಂಚು, ಡೆಸ್ಕ್ಗಳ ಕೊರತೆ ಕಾಡ್ತಿದೆ. ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿ ಒಟ್ಟು 1453 ಸರ್ಕಾರಿ ಶಾಲೆಗಳಿವೆ. ನಗರ ಪ್ರದೇಶದ ಶಾಲೆಗಳಲ್ಲಿ 800-999 ಮತ್ತು ಗ್ರಾಮೀಣ ಭಾಗದಲ್ಲಿ 5540 ಸೇರಿ ಒಟ್ಟು 6439 ಕೊಠಡಿಗಳಿವೆ. ಈ ಪೈಕಿ ನಗರ ಪ್ರದೇಶದ 250 ಮತ್ತು ಗ್ರಾಮೀಣ ಭಾಗದಲ್ಲಿ 1645 ಸೇರಿ ಒಟ್ಟು 1895 ಕೊಠಡಿಗಳು ದುರಸ್ತಿ ಹಂತದಲ್ಲಿವೆ. ಜಿಲ್ಲೆಯಲ್ಲಿ ಬಹಳಷ್ಟು ಶತಮಾನ ಕಂಡ ಶಾಲೆಗಳಿವೆ. ಇವುಗಳಲ್ಲಿ ಕೆಲ ಶಾಲೆಗಳಲ್ಲಿ ಹಲವು ವರ್ಷಗಳ ಹಳೆ ಕೊಠಡಿಗಳಿವೆ. ಇಂತಹ ಕೊಠಡಿಗಳು ಅಪಾಯದ ಸ್ಥಿತಿಯಲ್ಲಿದ್ದು ನೆಲಸಮಗೊಳಿಸಬೇಕಾಗಿದೆ. ಹೀಗೆ ನಗರ ಪ್ರದೇಶದಲ್ಲಿ 62 ಮತ್ತು ಗ್ರಾಮೀಣ ಭಾಗದಲ್ಲಿ 663 ಸೇರಿ ಒಟ್ಟು 725 ಕೊಠಡಿಗಳು ನೆಲಸಮದ ಪಟ್ಟಿಯಲ್ಲಿವೆ. ಹೀಗೆ ನೆಲಸಮಗೊಂಡ ಕಡೆ ಹೊಸದಾಗಿ ಕೊಠಡಿಗಳು ನಿರ್ಮಾಣವಾಗಬೇಕಿದೆ. ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹೆಚ್ಚುವರಿಯಾಗಿ 34 ಕೊಠಡಿಗಳ ಅಗತ್ಯವಿದೆ. ಗ್ರಾಮೀಣ ಭಾಗದಲ್ಲಿ 258 ಸೇರಿ ಒಟ್ಟು 292 ಕೊಠಡಿಗಳನ್ನು ಹೊಸದಾಗಿ ನಿರ್ಮಿಸಬೇಕಾಗಿದೆ. ಕೊಠಡಿಗಳಷ್ಟೇ ಅಲ್ಲದೆ ಶಾಲೆಗಳಲ್ಲಿ ಶೌಚಾಲಯಗಳು, ಕಾಂಪೌಂಡ್ ಸೇರಿ ಮೂಲ ಸೌಕರ್ಯಗಳಿಲ್ಲದೆ ಸರ್ಕಾರಿ ಶಾಲೆಗಳು ನರಳುತ್ತಿವೆ. ಜಿಲ್ಲೆಯ ನಗರ ಪ್ರದೇಶದ 27 ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ 423 ಶಾಲೆಗಳಿಗೆ ಕಾಂಪೌಂಡ್ ವ್ಯವಸ್ಥೆಯೇ ಇಲ್ಲ. ನರೇಗಾ ಅನುದಾನ ಬಳಸಿ ಕಾಂಪೌಂಡ್ ನಿರ್ಮಾಣಕ್ಕೆ ಅವಕಾಶವಿದೆ. ಆದರೆ ಇಂದಿಗೂ ಶಾಲೆಗಳಿಗೆ ಸೂಕ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಇದರಿಂದ ಶಾಲೆಯ ಆವರಣ ಬಿಡಾಡಿ ದನಗಳ ಪುಂಡರ ಆಟದ ಮೈದಾನವಾಗಿವೆ. ಕೆಲ ಕಡೆಗಳಲ್ಲಿ ಪುಂಡರ ಮದ್ಯ ಸೇವನೆಗೂ ಬಳಕೆಯಾಗ್ತಿದೆ. ಮೂಲ ಸೌಕರ್ಯಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆಯು ಬಾಧಿಸುತ್ತಿದೆ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಶಿಕ್ಷಣ ಇಲಾಖೆ ಅಂಕಿ ಸಂಖ್ಯೆಗಳ ಪ್ರಕಾರವೇ ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣದ ಅಗತ್ಯವಿದೆ. ಜಿಲ್ಲೆಯ 1453 ಸರ್ಕಾರಿ ಶಾಲೆಗಳಲ್ಲಿ 59,380 ವಿದ್ಯಾರ್ಥಿಗಳು ಪ್ರಸ್ತುತ ವ್ಯಾಸಂಗ ಮಾಡುತ್ತಿದ್ದಾರೆ. 30 ವಿದ್ಯಾರ್ಥಿಗಳಿಗೆ ಒಂದು ಶೌಚಾಲಯ ಅಗತ್ಯ. ಸರ್ಕಾರಿ ಶಾಲೆಗಳಲ್ಲಿ ಬಾಲಕರಿಗೆ 1839, ಬಾಲಕಿಯರಿಗೆ 2081 ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ 347 ಶೌಚಾಲಯಗಳಿವೆ. ಆದರೆ ಶೌಚಾಲಯಗಳ ಅಗತ್ಯ ಇನ್ನೂ ಇದ್ದು ಬಾಲಕರಿಗೆ 490, ಬಾಲಕಿಯರಿಗೆ 412 ಮತ್ತು ವಿಕಲಚೇತನಿಗೆ 158 ಶೌಚಾಲಯಗಳ ನಿರ್ಮಾಣ ಆಗಬೇಕಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 22 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 177 ಶೌಚಾಲಯಗಳ ಅಗತ್ಯವಿದ್ರೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 28 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 95 ಶೌಚಾಲಯಗಳ ಅಗತ್ಯವಿದೆ. ಚಿಂತಾಮಣಿ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 27 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 279 ಶೌಚಾಲಯಗಳ ಅಗತ್ಯವಿದೆ. ಗೌರಿಬಿದನೂರು ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 20 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 154 ಶೌಚಾಲಯಗಳ ಅಗತ್ಯವಿದೆ. ಗುಡಿಬಂಡೆ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 12 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 44 ಶೌಚಾಲಯಗಳ ಅಗತ್ಯವಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 18 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 184 ಶೌಚಾಲಯಗಳ ಅಗತ್ಯ ಸೇರಿ ಜಿಲ್ಲೆಯಲ್ಲಿ ಒಟ್ಟು ನಗರ ಪ್ರದೇಶದಲ್ಲಿ 127 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 933 ಶೌಚಾಲಯಗಳ ಅಗತ್ಯವಿದೆ. ಈ ಖರ್ಚು ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಆಕರ್ಷಣೆ ಮಾಡಲು ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆ ಸಂಬಂಧ ಮಾಡೋದಕ್ಕೆ CSR ಫಂಡ್ ಮಾಡೋದಕ್ಕೆ CSR ಫಂಡಲ್ಲಿ ಎಲ್ಲ ಕಾರ್ಯಗತಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು CO ಕ್ರಮವನ್ನು ತಗೊಂಡಿದ್ದಾರೆ. ನಿನ್ನೆ ಸಹ ಸಭೆಯನ್ನು ಮಾಡಿದ್ದಾರೆ. ಟೈಮ್ ಲಿಮಿಟಲ್ಲಿ ಅವರು ಕಾರ್ಯ ಮಾಡಿಸ್ತಾರೆ. ಓಕೆ ಸರ್. ಎಲ್ಲ ಮೂಲಭೂತ ಸೌಕರ್ಯನೂ ಒಂದೇ
ಸೂರ್ಯನಹಳ್ಳಿ ನಾವು ಕೆಲಸ ಕಾರ್ಯೋನ್ಮುಖ ಮಾಡಿದ್ದೀವಿ. ಈಗ ಆ್ಯಸ್ ಆಫ್ ನೋ ನಮ್ಗೆ ಯಾವತ್ತೂ ಕೊರತೆ ಇಲ್ಲ. ಏನು ಹೆಚ್ಚು ಅಡಿಷನ್ ಕೇಳ್ತಾ ಇರ್ತಕ್ಕಂಥ ಬಡ್ಜೆಟ್ ಅಡಿಷನ್ ಮಾಡ್ತಕ್ಕಂಥ ಇದನ್ನು ಟೈಮ್ ಲಿಮಿಟಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ CSR ಫಂಡು ಭಾಳಷ್ಟು ಬರುತ್ತೆ ನಮ್ಮ ಜಿಲ್ಲೆಗೆ, ಅದೆಲ್ಲ ಒಟ್ಟಿಗೆ ಮಾಡ್ತೀವಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ CSR ಹೇಳಿದ್ದಾರೆ. ಸೊ ಆಗುತ್ತೆ. ಈಗ ನಮಗೆ ಶಾಲಾನುದಾನ ಅಂತ ಸರ್ಕಾರದಿಂದಲೇ ಬರುತ್ತೆ. ಆ ಶಾಲಾನುದಾನದಲ್ಲಿ ರಿಪೇರಿ ಮಾಡಿಸ್ಕೊಳ್ಳೋಕ್ಕೆ SDMs ರೆಸಲ್ಯೂಷನ್ ಮಾಡೋಕ್ಕೆ ಅವಕಾಶ ಇದೆ. ಕೆಟ್ಟೋಗಿರ್ತಕ್ಕಂಥ ಮುರಿದೋಗಿರ್ತಕ್ಕಂಥ ರಿಪೇರಿ ಮಾಡಿಸ್ಕೊಳ್ಳೋಕ್ಕೆ ಹೊಸ ಡಿಸ್ಕ್ಗಳನ್ನು ಆಲ್ರೆಡಿ SSLC ಸಂಬಂಧಪಟ್ಟಂತೆ ಹೈಸ್ಕೂಲಲ್ಲಿ ನಮಗೇನು ಕೊರತೆ ಇಲ್ಲ. ಪ್ರಾಥಮಿಕ ಶಾಲೆಗಳಲ್ಲಿ ಬೆಂಚ್ಗಳ ಸಮಸ್ಯೆ ಏನಿದೆ ಅದನ್ನು ಪಟ್ಟಿ ಮಾಡಿದ್ದೀವಿ. ಅದನ್ನು ಸಹ CSR ಫಂಡಲ್ಲಿ ಅಪ್ಡೇಟ್ ಮಾಡಿಸ್ತಾರೆ ಸರ್. ಒಂದು ಮಾಹಿತಿ ಕೊರತೆ ಅಂತಂದರೆ ಎಲ್ಲ ಶಾಲೆಗಳಲ್ಲೂ ಕುಡಿಯುವ ವ್ಯವಸ್ಥೆ ಇದೆ. ಇದು ಫಿಲ್ಟ್ರು ಮತ್ತು ಇದು ಇದೆಯಲ್ಲ ಆ ಥರ ಫಿಲ್ಟ್ರ್ ಕೆಲವು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ JJM ನಮಗೆಲ್ಲ ಕುಡಿಯುವ ವ್ಯವಸ್ಥೆ 100% ಎಲ್ಲ ಶಾಲೆಗಳಲ್ಲೂ ಇದೆ. ಸೊ ಅದು ವ್ಯವಸ್ಥೆ ಮಾಡೋದಕ್ಕೆ ಮಾಡರ್ನೇ ಬೇರೆ ಕಂತ ಹೊಸದಾಗಿ ಬೇಕು ಅನ್ನುವಂಥ ಶಿಕ್ಷಕ ಕೋರಿಕೆಯನ್ನು ಕೊಡ್ಕೊಂಡಿದ್ದಾರೆ. ಅದನ್ನು ಸಹ CSR ಫಂಡ್ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೆ. ಇನ್ನು ಜಿಲ್ಲೆಯಲ್ಲಿ ಶಾಲಾ ಕೊಠಡಿಗಳ ದುರಸ್ತಿ, ನೆಲಸಮ ಮತ್ತು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣದ ಅಗತ್ಯದ ಬಗ್ಗೆ ನೋಡುವುದಾದರೆ ಬಾಗೇಪಲ್ಲಿ ತಾಲೂಕಿನಲ್ಲಿ 323 ಕೊಠಡಿಗಳ ದುರಸ್ತಿಯಾಗಬೇಕಿದ್ದ 117 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕು. ಅಲ್ಲದೆ ಹೆಚ್ಚುವರಿಯಾಗಿ 47 ಕೊಠಡಿಗಳ ಅಗತ್ಯವಿದೆ. ಇನ್ನು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೋಡೋದಾದರೆ 222 ಕೊಠಡಿಗಳ ದುರಸ್ತಿಯಾಗಬೇಕಿದ್ದ 80 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕಿದೆ. ಜೊತೆಗೆ 12 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣ ಆಗಬೇಕಿದೆ. ಚಿಂತಾಮಣಿ ತಾಲೂಕಿನಲ್ಲಿ 554 ಕೊಠಡಿಗಳ ದುರಸ್ತಿಯಾಗಬೇಕಿದ್ದ 199 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕಿದೆ. ಅಲ್ಲದೆ 76 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಗೌರಿಬಿದನೂರು ತಾಲೂಕಿನಲ್ಲಿ 343 ಕೊಠಡಿಗಳ ದುರಸ್ತಿ, 134 ಕೊಠಡಿಗಳ ನೆಲಸಮ ಮಾಡಿ ಪುನರ್ ನಿರ್ಮಾಣ ಮತ್ತು 104 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಗುಡಿಬಂಡೆ ತಾಲೂಕಿನಲ್ಲಿ 149 ಕೊಠಡಿಗಳ ದುರಸ್ತಿ, 56 ಕೊಠಡಿಗಳ ನೆಲಸಮ ಮಾಡಿ ನಿರ್ಮಾಣ ಮತ್ತು 13 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ 304 ಕೊಠಡಿಗಳ ದುರಸ್ತಿ, 139 ಕೊಠಡಿಗಳ ನೆಲಸಮ ಮಾಡಿ ಪುನರ್ ನಿರ್ಮಾಣ ಮತ್ತು 40 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಜಿಲ್ಲೆಯಲ್ಲಿ ಒಟ್ಟು 1895 ಕೊಠಡಿಗಳ ದುರಸ್ತಿ, 725 ನೆಲಸಮ ಮಾಡಿ ಪುನರ್ ನಿರ್ಮಾಣ ಮಾಡುವುದು ಮತ್ತು 292 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಇನ್ನು ಶಾಲೆಯಲ್ಲಿ ಶೌಚಾಲಯ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ವ್ಯವಸ್ಥೆ ಕಡ್ಡಾಯವಾಗಿ ಮಾಡುವಂತೆ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿತು. ಆದರೆ ಇಂದಿಗೂ ಜಿಲ್ಲೆಯ 401 ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಲ್ಲ. ಬಾಗೇಪಲ್ಲಿ ತಾಲೂಕಿನಲ್ಲಿ 13, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 92, ಚಿಂತಾಮಣಿ ತಾಲೂಕಿನಲ್ಲಿ 38, ಗೌರಿಬಿದನೂರು ತಾಲೂಕಿನಲ್ಲಿ 155, ಗುಡಿಬಂಡೆ ತಾಲೂಕಿನಲ್ಲಿ 88 ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ 15 ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಅವಶ್ಯಕತೆ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಳಿತು ಪಾಠ ಕೇಳಲು ಜಿಲ್ಲೆಯ 900 ಶಾಲೆಗಳಿಗೆ ಈಗ 6591 ಬೆಂಚ್ ಮತ್ತು ಡೆಸ್ಕ್ಗಳ ಕೊರತೆ ಕಾಡ್ತಿದೆ. ಚಿಂತಾಮಣಿ ತಾಲೂಕಿನಲ್ಲಿ 260 ಶಾಲೆಗಳಲ್ಲಿ 2586 ಡೆಸ್ಕ್ ಅಗತ್ಯವಿದ್ದ ಇದು ಜಿಲ್ಲೆಯಲ್ಲಿ ಗರಿಷ್ಠ ಕೊರತೆ ಎನಿಸಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರ ಚಿತ್ರಣವಾಗಿದ್ದು, ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಎಂಬುದನ್ನು ನೆನೆಯಲು ಆತಂಕ ಪಡುವ ಸ್ಥಿತಿ ಇದೆ. ಬಡವರು, ಕೂಲಿ ಕಾರ್ಮಿಕರ ಮಕ್ಕಳೇ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಗಮನ ಹರಿಸಿಲ್ಲ ಎಂಬುದಕ್ಕೆ ಈ ಅಂಕಿ ಅಂಶಗಳೇ ಉದಾಹರಣೆಯಾಗಿದ್ದು, ನೂತನ ಮುಖ್ಯಮಂತ್ರಿಗಳು ಮತ್ತು ನೂತನವಾಗಿ ಅಧಿಕಾರ ವಹಿಸಿಕೊಳ್ಳಲಿರುವ ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಿ ರಾಜ್ಯದ ಸರ್ಕಾರಿ ಶಾಲೆಗಳ ಸುಧಾರಣೆ ಮಾಡಲು ಕ್ರಮ ವಹಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.